ಸರ್ ನೀವು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ. ನನ್ನ ಪತ್ನಿ ವೀಣಾ ಕಾಶಪ್ಪನವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು. ಅವರ 45ನೇ ಹುಟ್ಟುಹಬ್ಬ ಅಂಗವಾಗಿ ವಿವಿಕೆ ಫೌಂಡೇಶನ್, ವೀಣಾ ವಿಜಯಾನಂದ ಕಾಶ್ಯಪ್ನವರ ಫೌಂಡೇಶನ್ ಅಡಿಯಲ್ಲಿ ಇವತ್ತು ವಿಶೇಷವಾಗಿ ರೈತ ಮಹಿಳೆಯರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು, ರೈತ ಮಹಿಳೆಯರಿಗೆ ನಾವು ಅವರಿಗೆ ಬೆಂಬಲಿಸಬೇಕು, ಅವರಿಗೆ ಶಕ್ತಿಯನ್ನು ತುಂಬಬೇಕು. ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ವಿಶೇಷವಾದ ಪ್ಯಾಕೇಜ್ ಅನ್ನು ಇವತ್ತು ರೈತ ಮಹಿಳೆಯರಿಗಾಗಿ ಬಿಟ್ಟಿದ್ದಾರೆ. ಪ್ರತಿ ತಾಲೂಕಿಗೆ 3 ಕ್ಲಸ್ಟರ್ ಅನ್ನ ಮಾಡಿ 20 ಲಕ್ಷ ಅನುದಾನವನ್ನು ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು 4 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ವಿಶೇಷವಾಗಿ ಮಹಿಳೆಯರಿಗೆ ಶಕ್ತಿ ತುಂಬಬೇಕು, ಮಹಿಳೆ ಸಬಲರಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ನಾನು ತಡ ಆಯ್ತು, ಬಹಳಷ್ಟು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಯಾಕಂದ್ರೆ ನಾನು ನಿನ್ನೆ ಅಧಿವೇಶನದಲ್ಲಿ ಭಾಗವಹಿಸಿ, ಸಚಿವ ಸಂಪುಟದಲ್ಲಿ ಭಾಗವಹಿಸಿ ಬರೋದಕ್ಕೆ ತಡ ಆಯ್ತು. ಅದಕ್ಕೆ ನಾನು ನನ್ನ ಪತ್ನಿಗೆ ತಮ್ಮ ಮುಖಾಂತರ ಇವತ್ತು ವಿಶೇಷವಾದ ಏನು 45ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ನಾನು ಕೋರಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಜಿಲ್ಲೆಯ ರೈತರಿಗೆ, ರಾಜ್ಯದ ರೈತರಿಗೆ, ರೈತರು ಕೇವಲ ಪುರುಷರಷ್ಟೇ ರೈತರು ಅಲ್ಲ, ಮಹಿಳೆಯರು ಕೂಡ ಬಹಳಷ್ಟು ಅವರ ಪಾಲು ಇರುತ್ತೆ, ಸಮಾನವಾದ ಪಾಲು. ಜೀವನದಲ್ಲಿ ಏನು 50-50% ಅಂತೀವಿ ನಾವು, ಇವತ್ತು ಸಮಾನವಾದ ಒಂದು ಪಾಲನ್ನ ಅವರಿಗೂ ಕೂಡ ನೀಡಬೇಕು ಅನ್ನೋದು ನಮ್ಮ ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಆದ ಕಾರಣ ರೈತರ ಮಹಿಳೆಯರಿಗೆ ನಾವು ಬೆಂಬಲಿಸಬೇಕು, ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟು ಸರ್ಕಾರ ಮಟ್ಟದಲ್ಲಿ ಅವರಿಗೆ ಕೂಡ ಇವತ್ತು ಶಕ್ತಿಯನ್ನು ತುಂಬುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದನ್ನ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ. ಈಗ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಂತ ನಡೀತಿರುವಂತಹ ಬಿಜೆಪಿಗರ ಹೋರಾಟದಲ್ಲಿ ಹುಣಗುಂದದ ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ತಮ್ಮೊಂದು ಸವಾಲ್ ಹಾಕಿದ್ದಾರೆ. ಸವಾಲನ್ನು ಸ್ವೀಕಾರ ಮಾಡ್ತೀರಾ? ಹೆಂಗೆ ಸವಾಲ? ಏನಂತ ಸವಾಲು? ಈಗ ಅವರು ನಾಗೇಂದ್ರ ರಾಜೀನಾಮೆ ಕೇಳಲಿಕ್ಕೆ ಬಂದು ನಿಮ್ಮ ರಾಜೀನಾಮೆ ಕೇಳಕತ್ತಾರ, ಅಲ್ಲಿ ಅಕ್ರಮಗಳು ಮಾಫಿಯಾ ಮಾಡಿದ್ರೆ ಇಂಥವ್ರಿಗೆಲ್ಲ ಸಚಿವ ಸ್ಥಾನ ಕೊಟ್ಟರು, ಅದಕ್ಕೆ ನಾನು ಈ ಹಿಂದೆ ತಾವು ಮಾತಾಡಿದ್ದಕ್ಕೆ ನಾ ಸವಾಲ್ ಸ್ವೀಕರಿಸ್ತೀನಿ ಅಂತ ಈ ರೀತಿ ಮಾತನಾಡಿದ್ರು ಸರ್ ಅವರು. ದಮ್ಮಿದ್ರೆ ಉಸ್ಕಿನ್ ಪಾಯಿಂಟ್ ಎಲ್ಲಿದಾವ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ದಮ್ಮಿದ್ರೆ ಅಲ್ಲಿ ಸ್ಥಳಕ್ಕೆ ಬರ್ತಾರ ಸಚಿವರು ಅಂತ ಸವಾಲ್ ಬಹಿರಂಗ ವೇದಿಕೆಯಲ್ಲಿ ಮಾತನಾಡಿದ್ರು ಸರ್. ಮಹತ್ವವಾದ ಜವಾಬ್ದಾರಿಯನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೊಟ್ಟಿದ್ದಾರೆ. ಇವತ್ತು ಬರ ಇದೆ, ನಾಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಅದನ್ನ ಕುರಿತು ಇವತ್ತು ಜವಾಬ್ದಾರಿಯನ್ನು ವಹಿಸಿ ನಾನು ಕಾರ್ಯಪ್ರವೃತ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬರಗಾಲದ ಭೀತಿಯನ್ನು ಕೊಂಡಿದ್ದೀನಿ ಜಿಲ್ಲೆಯಲ್ಲಿ, ಅವರಿಗೆ ಪರಿಹಾರ ಕೊಡಿಸುವಂಥದ್ದು, ಏನು 20 ಕೋಟಿ ಅನುದಾನ ಅವ್ರಿಗೆ ಏನು ವಿಮೆ ಆಗಿರ್ಬೋದು ಮತ್ತು ಇನ್ಶೂರೆನ್ಸ್ ಬಾಕಿ ಇತ್ತು, ಅದನ್ನ ಇವತ್ತು ಕೊಡಿಸುವಂತ ರೈತರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈ ಏನು ಇವ್ರಿಗೆ ಸೋಲ್ಸಿ ಮನ್ಯಾಗ ಕೂತಾರ ಆ ಜನ, ಅವ್ರಿಗೆ ಸಹಜವಾಗಿ ಮಾತಾಡುವಂಥದ್ದು. ಅದಕ್ಕೆ ಅವ್ರಿಗೆ ಪದೇ ಪದೇ ನಾವು ಉತ್ತರ ಕೊಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ, ನಾನು ಎಲ್ಲವನ್ನ ತ್ಯಾಗ ಮಾಡಿ ನನ್ನ ಗುರಿ ಏನು, ರೈತರು, ಈ ನಾಡಿನ ಜನತೆ, ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯವನ್ನು ಒದಗಿಸ್ಬೇಕು ಅನ್ನೋದು ನಮ್ಮ ಗುರಿ, ನಮ್ಮ ಮುಖ್ಯಮಂತ್ರಿಗಳು. ಆದ ಕಾರಣ ಅವ್ರು ಏನೇ ಟೀಕೆ ಟಿಪ್ಪಣಿ ಮಾಡ್ಬೋದು. ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಅದನ್ನ ವಿನಾಕಾರಣ ಆರೋಪಗಳನ್ನ ಮಾಡೇ ಬರ್ತಾ ಇದ್ದಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಏನ್ ಹೇಳಿದ್ರು ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಆದ್ರೆ ಅವ್ರಿಗೆ ಜನಕ್ಕೆ ಗೊತ್ತಿದೆ, ನನ್ನ ಕ್ಷೇತ್ರದ ಜನತೆ ಇವತ್ತು ಯಾಕೆ ಅವ್ರನ್ನ ಅಭಿವೃದ್ಧಿ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಯಾಕೆ ಸೋಲಿಸ್ತಿದ್ರಪ್ಪ, ಅದನ್ನೇ ತಿಳ್ಕೊಬೇಕು ದೊಡ್ಡಗೌಡರಿಗೆ. ಮತ್ತೆ ಇದರಿಂದ ತಪ್ಪು ಮಾತು ನನ್ನ ಹತ್ರ ಉತ್ತರ ಏನ್ ಕೊಡ್ತಾರೆ? ಒಂದ್ ದಿವಸ ಮಾತಾಡೋರಿಗೆ ಏನ್ ಕೊಡ್ಬೋದು, ದಿವಸ ಆಳೋರಿಗೆ ಏನಿಲ್ಲ. ಸವಾಲ್ ಆಗ್ತೀನಿ ನಾನು ಸವಾಲು ಬಹಳಷ್ಟು ಹಾಕಿನಿ, ಆ ಸವಾಲಿಗೆ ಉತ್ತರ ಕೊಟ್ಟಿಲ್ಲ ಆ ಮನುಷ್ಯ. ಹುಸ್ಕಿನ ಪಾಯಿಂಟ್ ಕರೆಯೋದು ಸವಾಲ್ ಅಲ್ಲ. ಎಲ್ಲಿ ಜನರ ಮಧ್ಯೆ ಬಂದು ಉತ್ತರ ಕೊಡ್ಬೇಕು ನಾವು, ಜನಪ್ರತಿನಿಧಿಗಳು ಹುಸ್ಕಿನ ಪಾಯಿಂಟ್ನಾಗ ಹೋಗಿ ಉತ್ತರ ಕೊಡೋದಲ್ಲ. ಅದನ್ನ ನಾನು ಹೇಳ್ತೀನಿ ವಿವರವಾಗಿ ಇನ್ನೂ ಬೇಗ. ನೋಡಿ ಅಲ್ಲ, ಕೊನೆ ಆರೋಪ ಎಲ್ಲಿ, ಅಪರಾಧಿ ಅಂತ ಏನು ತೀರ್ಮಾನ ಮಾಡಿದ್ವಿ, ಅಪರಾಧಿ ಆದ್ಮೇಲೆ ತಾನೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಏನು ನೀಟ್ ಪತ್ರಿಕೆಯನ್ನ ಲೀಕ್ ಮಾಡಿದಂತ ಒಬ್ಬ ಸಚಿವ ಆರೋಪವನ್ನು ಹೊತ್ತಿದ್ರು. ಅದಕ್ಕೆ ಇವತ್ತು ನಮ್ಮ ಜಂಜಿ
ರಾಜ್ಯದಲ್ಲಿ ವಿದ್ಯಾರ್ಥಿಗಳು, ದೇಶದಲ್ಲಿ ವಿದ್ಯಾರ್ಥಿಗಳು ಇವತ್ತು ಅವರನ್ನ ರಾಜೀನಾಮೆ ಕೇಳಿದ್ದಾರೆ. ಇವ್ರ ಮೇಲೆ ಆರೋಪ ಏನಿದೆ ಸರ್ ಇವರು ಆರೋಪ ಹೊತ್ತಂಗನಲ್ಲ ಸರ್ ಈಗ. ಹೇಳ್ರಿ. ಕೇವಲ ಒಂದು FIR ಆದ ತಕ್ಷಣ ಆರೋಪ ರುಜು ಆಗಿಲ್ಲ. ಕೋರ್ಟು ಅಪರಾಧಿ ಅಂತ ತೀರ್ಮಾನ ಮಾಡಬೇಕು. ಅಪರಾಧಿನೇ ಅಲ್ಲ ಅವರು. ಅಪರಾಧಿ ಅಲ್ಲದೆ ಸುಮ್ಮನೆ ವಿನಾಕಾರಣ ಸದನದ ಸಮಯವನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾರೆ. ಕಂಪೇರ್ ಟು ಧರ್ಮ ಅವ್ರಿಗೆ ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2018ರಿಂದ 23ರಲ್ಲಿ ಏನ್ ಮಾಡಿದ್ರು? ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ, ಯಾವುದೇ ಜನಾಂಗಕ್ಕೆ ಅಭಿವೃದ್ಧಿ ಮಾಡ್ಲಿಲ್ಲ. ಆ ಒಂದು ಕಾರಣದಿಂದಲೇ ಇವತ್ತು ಮನ್ಯಾಗ ಕುಂದಿಸ್ಯಾರಲ್ಲ ಅವ್ರಿಗೆ. ಈ ದೊಡ್ಡನಗೂಡನ ಆದಿಯಾಗಿ ಎಲ್ಲರಿಗೂ ದೊಡ್ಡನ ಆದಿಯಾಗಿ ಎಲ್ಲರಿಗೂ ಕುಂದಿಸ್ಯಾರ. ಅಟ್ಟ ತಿಳ್ಕೊಬೇಕು.